ತಪ್ಪು ಮಾಡಿದ್ರೂ ಕೂಡ ಶಿಕ್ಷೆ ಆಗಲೇಬೇಕು. ನಾನು ಮತ್ತು ದರ್ಶನ್ ಒಳ್ಳೆಯ ಸ್ನೇಹಿತರು, ಆದರೆ ಕಾನೂನು ಮುಂದೆ ನಾವು ಏನು ಹೇಳೋದಕ್ಕಾಗೋದಿಲ್ಲ. ಮಂಡ್ಯದಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರ ಹೇಳಿಕೆ ಇದು. ದರ್ಶನ್ ಅವರ ಆಪ್ತರು ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು, ಬಟ್ ಅವ್ರನ್ನ ವಹಿಸ್ಕೊಂಡು ಮಾತಾಡಿಲ್ಲ. ಕಾನೂನು ಮುಂದೆ ಯಾರೇ ತಪ್ಪು ಮಾಡಿದ್ರೂ ಕೂಡ ಅದು ಶಿಕ್ಷೆ ಆಗಲೇಬೇಕು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ನಾವಿಬ್ರು ಒಳ್ಳೆ ಸ್ನೇಹಿತರು, ಬಟ್ ಅದನ್ನ ಹೊರತುಪಡಿಸಿದ್ರೆ ತಪ್ಪು ಮಾಡಿದ್ರೆ ಕಾನೂನಿನ ಮುಂದೆ ಎಲ್ಲರೂ ಒಬ್ಬರೇ ಅಥವಾ ಒಂದೇ ಅನ್ನುವಂತಹ ವಿಚಾರವನ್ನ ಮಂಡ್ಯದಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ಮಾತನಾಡಿದ್ದಾರೆ. ತಪ್ಪು ಒಪ್ಪಿಗೆ ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕಷ್ಟೇ. ಅದರಲ್ಲಿ ಯಾವ ಎರಡು ಮಾತಿಲ್ಲ. ಅವರು ಅದರಲ್ಲಿ ಏನಾಗಿದೆ ಅವು ಮುಂಚಿಂದನೂ ಹೇಳ್ತಾ ಇದ್ದಿದ್ದು ಅಷ್ಟೇ. ನಮ್ಮ ಸ್ನೇಹ ಡಿಫ್ರೆಂಟ್, ಆದರೆ ಲಾ ಮುಂದೆ ನಾವೇನು ಹೇಳೋಕ್ಕಾಗಲ್ಲ. ಫೈನಲ್ ಜಡ್ಜ್ಮೆಂಟು ಅವೆಲ್ಲ ಡಿಸ್ಕಷನ್ಸು ಅವೆಲ್ಲ ಆರ್ಗ್ಯುಮೆಂಟ್ಸು ಅವೆಲ್ಲ ಆಗಬೇಕಲ್ಲ. ಹಾಗೆ ಏನಾಗುತ್ತೆ ಅದನ್ನು ನೋಡಿಕೊಂಡು ತಪ್ಪು ಮಾಡಿದ್ರು ಕೂಡ ಶಿಕ್ಷೆ ಆಗಲೇಬೇಕು. ನಾನು ಮತ್ತು ದರ್ಶನ್ ಒಳ್ಳೆಯ ಸ್ನೇಹಿತರು, ಆದರೆ ಕಾನೂನು ಮುಂದೆ ನಾವು ಏನು ಹೇಳೋದಕ್ಕಾಗೋದಿಲ್ಲ. ಮಂಡ್ಯದಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರ ಹೇಳಿಕೆ ಇದು. ದರ್ಶನ್ ಅವರ ಆಪ್ತರು ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು, ಬಟ್ ಅವ್ರನ್ನ ವಹಿಸ್ಕೊಂಡು ಮಾತಾಡಿಲ್ಲ. ಕಾನೂನು ಮುಂದೆ ಯಾರೇ ತಪ್ಪು ಮಾಡಿದ್ರೂ ಕೂಡ ಅದು ಶಿಕ್ಷೆ ಆಗಲೇಬೇಕು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ನಾವಿಬ್ರು ಒಳ್ಳೆ ಸ್ನೇಹಿತರು, ಬಟ್ ಅದನ್ನ ಹೊರತುಪಡಿಸಿದ್ರೆ ತಪ್ಪು ಮಾಡಿದ್ರೆ ಕಾನೂನಿನ ಮುಂದೆ ಎಲ್ಲರೂ ಒಬ್ಬರೇ ಅಥವಾ ಒಂದೇ ಅನ್ನುವಂತಹ ವಿಚಾರವನ್ನ ಮಂಡ್ಯದಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ಮಾತನಾಡಿದ್ದಾರೆ. ತಪ್ಪು ಒಪ್ಪಿಗೆ ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕಷ್ಟೇ. ಅದರಲ್ಲಿ ಯಾವ ಎರಡು ಮಾತಿಲ್ಲ. ಅವರು ಅದರಲ್ಲಿ ಏನಾಗಿದೆ ಅವು ಮುಂಚಿಂದನೂ ಹೇಳ್ತಾ ಇದ್ದಿದ್ದು ಅಷ್ಟೇ. ನಮ್ಮ ಸ್ನೇಹ ಡಿಫ್ರೆಂಟ್, ಆದರೆ ಲಾ ಮುಂದೆ ನಾವೇನು ಹೇಳೋಕ್ಕಾಗಲ್ಲ. ಫೈನಲ್ ಜಡ್ಜ್ಮೆಂಟು ಅವೆಲ್ಲ ಡಿಸ್ಕಷನ್ಸು ಅವೆಲ್ಲ ಆರ್ಗ್ಯುಮೆಂಟ್ಸು ಅವೆಲ್ಲ ಆಗಬೇಕಲ್ಲ. ಹಾಗೆ ಏನಾಗುತ್ತೆ ಅದನ್ನು ನೋಡಿಕೊಂಡು ತಪ್ಪು ಮಾಡಿದ್ರು ಕೂಡ ಶಿಕ್ಷೆ ಆಗಲೇಬೇಕು. ನಾನು ಮತ್ತು ದರ್ಶನ್ ಒಳ್ಳೆಯ ಸ್ನೇಹಿತರು, ಆದರೆ ಕಾನೂನು ಮುಂದೆ ನಾವು ಏನು ಹೇಳೋದಕ್ಕಾಗೋದಿಲ್ಲ. ಮಂಡ್ಯದಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರ ಹೇಳಿಕೆ ಇದು. ದರ್ಶನ್ ಅವರ ಆಪ್ತರು ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು, ಬಟ್ ಅವ್ರನ್ನ ವಹಿಸ್ಕೊಂಡು ಮಾತಾಡಿಲ್ಲ. ಕಾನೂನು ಮುಂದೆ ಯಾರೇ ತಪ್ಪು ಮಾಡಿದ್ರೂ ಕೂಡ ಅದು ಶಿಕ್ಷೆ ಆಗಲೇಬೇಕು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ನಾವಿಬ್ರು ಒಳ್ಳೆ ಸ್ನೇಹಿತರು, ಬಟ್ ಅದನ್ನ ಹೊರತುಪಡಿಸಿದ್ರೆ ತಪ್ಪು ಮಾಡಿದ್ರೆ ಕಾನೂನಿನ ಮುಂದೆ ಎಲ್ಲರೂ ಒಬ್ಬರೇ ಅಥವಾ ಒಂದೇ ಅನ್ನುವಂತಹ ವಿಚಾರವನ್ನ ಮಂಡ್ಯದಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ಮಾತನಾಡಿದ್ದಾರೆ. ತಪ್ಪು ಒಪ್ಪಿಗೆ ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕಷ್ಟೇ. ಅದರಲ್ಲಿ ಯಾವ ಎರಡು ಮಾತಿಲ್ಲ. ಅವರು ಅದರಲ್ಲಿ ಏನಾಗಿದೆ ಅವು ಮುಂಚಿಂದನೂ ಹೇಳ್ತಾ ಇದ್ದಿದ್ದು ಅಷ್ಟೇ. ನಮ್ಮ ಸ್ನೇಹ ಡಿಫ್ರೆಂಟ್, ಆದರೆ ಲಾ ಮುಂದೆ ನಾವೇನು ಹೇಳೋಕ್ಕಾಗಲ್ಲ. ಫೈನಲ್ ಜಡ್ಜ್ಮೆಂಟು ಅವೆಲ್ಲ ಡಿಸ್ಕಷನ್ಸು ಅವೆಲ್ಲ ಆರ್ಗ್ಯುಮೆಂಟ್ಸು ಅವೆಲ್ಲ ಆಗಬೇಕಲ್ಲ. ಹಾಗೆ ಏನಾಗುತ್ತೆ ಅದನ್ನು ನೋಡಿಕೊಂಡು ತಪ್ಪು ಮಾಡಿದ್ರು ಕೂಡ ಶಿಕ್ಷೆ ಆಗಲೇಬೇಕು. ನಾನು ಮತ್ತು ದರ್ಶನ್ ಒಳ್ಳೆಯ ಸ್ನೇಹಿತರು, ಆದರೆ ಕಾನೂನು ಮುಂದೆ ನಾವು ಏನು ಹೇಳೋದಕ್ಕಾಗೋದಿಲ್ಲ. ಮಂಡ್ಯದಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರ ಹೇಳಿಕೆ ಇದು. ದರ್ಶನ್ ಅವರ ಆಪ್ತರು ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು, ಬಟ್ ಅವ್ರನ್ನ ವಹಿಸ್ಕೊಂಡು ಮಾತಾಡಿಲ್ಲ. ಕಾನೂನು ಮುಂದೆ ಯಾರೇ ತಪ್ಪು ಮಾಡಿದ್ರೂ ಕೂಡ ಅದು ಶಿಕ್ಷೆ ಆಗಲೇಬೇಕು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ನಾವಿಬ್ರು ಒಳ್ಳೆ ಸ್ನೇಹಿತರು, ಬಟ್ ಅದನ್ನ ಹೊರತುಪಡಿಸಿದ್ರೆ ತಪ್ಪು ಮಾಡಿದ್ರೆ ಕಾನೂನಿನ ಮುಂದೆ ಎಲ್ಲರೂ ಒಬ್ಬರೇ ಅಥವಾ ಒಂದೇ ಅನ್ನುವಂತಹ ವಿಚಾರವನ್ನ ಮಂಡ್ಯದಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ಮಾತನಾಡಿದ್ದಾರೆ. ತಪ್ಪು ಒಪ್ಪಿಗೆ ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕಷ್ಟೇ. ಅದರಲ್ಲಿ ಯಾವ ಎರಡು ಮಾತಿಲ್ಲ. ಅವರು ಅದರಲ್ಲಿ ಏನಾಗಿದೆ ಅವು ಮುಂಚಿಂದನೂ ಹೇಳ್ತಾ ಇದ್ದಿದ್ದು ಅಷ್ಟೇ. ನಮ್ಮ ಸ್ನೇಹ ಡಿಫ್ರೆಂಟ್, ಆದರೆ ಲಾ ಮುಂದೆ ನಾವೇನು ಹೇಳೋಕ್ಕಾಗಲ್ಲ. ಫೈನಲ್ ಜಡ್ಜ್ಮೆಂಟು ಅವೆಲ್ಲ ಡಿಸ್ಕಷನ್ಸು ಅವೆಲ್ಲ ಆರ್ಗ್ಯುಮೆಂಟ್ಸು ಅವೆಲ್ಲ ಆಗಬೇಕಲ್ಲ. ಹಾಗೆ ಏನಾಗುತ್ತೆ ಅದನ್ನು ನೋಡಿಕೊಂಡು ಹನಿ ಟ್ರ್ಯಾಪ್ ಖೇಡಾಕ್ಕೆ ಬಿದ್ದಿದ್ರ ದರ್ಶನ್. ಪವಿತ್ರ ಗೌಡ ಬಂಡವಾಳ ಬೆಚ್ಚಿಟ್ಟ ದರ್ಶನ್ ಪತ್ನಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಸೇರಿ ಪರದಾಡುತ್ತಿದ್ದಾರೆ. ಈ ಪ್ರಕರಣದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪೊಲೀಸರಿಗೆ ನೀಡಿರುವ ಹೇಳಿಕೆ ಈಗ ಇಡೀ ಕೇಸ್ಗೆ ಟ್ವಿಸ್ಟ್ ಕೊಡುವಂತಿದೆ. ದರ್ಶನ್ ರನ್ನ ಪವಿತ್ರ ಹನಿ ಟ್ರ್ಯಾಪ್ ಮಾಡಿರಬಹುದು. ನನ್ನ ಆಪ್ತ ವಲಯದಲ್ಲಿ ಹನಿ ಟ್ರ್ಯಾಪ್ ಬಗ್ಗೆ ಚರ್ಚೆ ಆಗ್ತಿದೆ. ದರ್ಶನ್ ರನ್ನ ಪವಿತ್ರ ಹನಿ ಟ್ರ್ಯಾಪ್ ಮಾಡಿರಬಹುದು. ದರ್ಶನ್ ಹಾಗೂ ಪವಿತ್ರ ಗೌಡರ ಖಾಸಗಿ ಫೋಟೋ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಿರಬಹುದು. ಪವಿತ್ರ ತನ್ನ ತಾಯಿ ಬಳಿ ಹಾರ್ಡ್ ಡಿಸ್ಕ್ ನೀಡಿದ್ದಾರೆ. ಈ ಹಾರ್ಡ್ ಡಿಸ್ಕ್ ಮೂಲಕ ಬೆದರಿಕೆ ಹಾಕ್ತಿರೋ ಶಂಕೆ ಇದೆ. 2014 ಜುಲೈನಲ್ಲಿ ಅಪವಿತ್ರ ದರ್ಶನ.
2014 ಜುಲೈನಲ್ಲಿ ದರ್ಶನ್ ಮೊಬೈಲ್ನಲ್ಲಿ ಹುಡುಗಿಯ ಸಂಪರ್ಕ ಇರೋದು ಗೊತ್ತಾಗಿದೆ. ನಿರಂತರ ಸಂಪರ್ಕದಲ್ಲಿದ್ದರಿಂದ ಪತಿಯ ಮೇಲೆ ಅನುಮಾನ ಬಂದಿತ್ತು. ಅವರು ಬೇರೆ ಯಾರೂ ಅಲ್ಲ, ಅಗಮ್ಯ ಸಿನಿಮಾದಲ್ಲಿ ನಟಿಸಿದ್ದ ಸ್ಮಿತಾ ಗೌಡ ಅಲಿಯಾಸ್ ಪವಿತ್ರ ಗೌಡ. 2015ರಲ್ಲಿ ಒಬ್ಬ ಅಪರಿಚಿತ ಮಹಿಳೆ ನನಗೆ ಫೋನ್ ಮಾಡಿದ್ರು. ನಿಮ್ಮ ಗಂಡ ದರ್ಶನ್ ನನ್ನ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿದ್ದಾರೆ, ಪದೇ ಪದೇ ನಮ್ಮ ಮನೆಗೆ ಬರ್ತಿರ್ತಾರೆ ಅಂತ ಹೇಳಿದ್ರು. ನನಗೆ ಆಶ್ಚರ್ಯವಾಗಿ ಅವರಿಗೆ ಬೈದು ಫೋನ್ ಕಟ್ ಮಾಡಿದ್ದೆ ಅಂತ ಹೇಳಿದ್ದಾರೆ. ಪವಿತ್ರ ಗೌಡ ಮನೆ ಸಂಬಂಧ ಜಗಳವಾಗಿತ್ತು. ಪವಿತ್ರ ವಿಚಾರವಾಗಿ ಆಗಾಗ ನನಗೂ ದರ್ಶನ್ಗೂ ಜಗಳವಾಗ್ತಿತ್ತು. 2018ರಲ್ಲಿ ದರ್ಶನ್ ಪವಿತ್ರಗೆ ಮನೆ ಖರೀದಿಸಿಕೊಟ್ಟ ಬಗ್ಗೆ ಮಾಹಿತಿ ಇತ್ತು. RR ನಗರದ ಕೆಂಚನಹಳ್ಳಿಯಲ್ಲಿ ಮನೆ ಖರೀದಿಸಿಕೊಟ್ಟಿದ್ದಾರೆ. ಅದೇ ವರ್ಷ ರೇಂಜ್ ರೋವರ್ ಕಾರನ್ನು ಕೊಟ್ಟ ಬಗ್ಗೆ ಆಪ್ತರಿಂದ ಮಾಹಿತಿ ಸಿಕ್ತು. ದರ್ಶನ್ ಬಳಿ ಕೇಳಿದಾಗ ನನ್ನ ದುಡ್ಡು ನನ್ನಿಷ್ಟ ಅಂತ ಹೇಳಿದ್ರು. ನೀನ್ಯಾರು ಕೇಳೋದಕ್ಕೆ ಅಂತ ದರ್ಶನ್ ನನಗೇ ಬೈದಿದ್ರು. ಈ ವಿಚಾರದಲ್ಲೂ ನನಗೆ ದರ್ಶನ್ಗೂ ವೈಮನಸ್ಸೇರ್ಪಟ್ಟಿತ್ತು. ರೇಣುಕಾಸ್ವಾಮಿ ಕೊಲೆ ಕೇಸ್ ಚಾರ್ಜ್ ಶೀಟ್ನಲ್ಲಿ ವಿಜಯಲಕ್ಷ್ಮಿ ನೀಡಿರುವ ಹೇಳಿಕೆಗಳನ್ನು ಪೊಲೀಸರು ಸಾಕ್ಷಿಯಾಗಿ ದಾಖಲಿಸಿದ್ದಾರೆ. ವಿಜಯಲಕ್ಷ್ಮಿ ತನ್ನ ಪತಿ ಹಾಗೂ ಪವಿತ್ರ ಜೊತೆಗೆ ಇರೋ ಅಪವಿತ್ರ ಸಂಬಂಧದ ಬಗ್ಗೆ ಗೊತ್ತಿರೋದಾಗಿ ಹೇಳಿದ್ದು ಲಿಪ್ಸ್ಟಿಕ್ ರಾಣಿಯ ಕರಾಳ ಮುಖವಾಡ ಬಯಲಾಗಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಲಂಚ ಲಂಚ ಲಂಚ. ಹೌದು, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಲಂಚ ಪಡೆದು ಐಷಾರಾಮಿ ವ್ಯವಸ್ಥೆ ಕಲ್ಪಿಸಿದ ಅಧಿಕಾರಿಗಳಿಗೆ ಈಗ ಒಂದು ಕಡೆ ಚಳಿ ಆರಂಭ ಆಗಿದೆ. ತನಿಖಾ ಹಂತದಲ್ಲೇ ಪರಪ್ಪನ ಅಗ್ರಹಾರ ಜೈಲಲ್ಲಿ ಮಹತ್ತರ ಬೆಳವಣಿಗೆ ಒಂದು ಆಗಿದೆ. ಇದು ರಿಪಬ್ಲಿಕಾಣ ವರದಿಯ ಬಿಗ್ ಇಂಪ್ಯಾಕ್ಟ್ ಕೂಡ ಹೌದು. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಪರಪ್ಪನ ಅಗ್ರಹಾರದಿಂದ 1,000 ಕೈದಿಗಳು ಶಿಫ್ಟ್. ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ಪರಪ್ಪನ ಅಗ್ರಹಾರ ಜೈಲು ಅಂತ ಹೇಳಿದ್ರೆ ದರ್ಶನ್ ಅಂತ ನೆನಪಾಗ್ತಾನೆ. ಇದಕ್ಕೆ ಪ್ರಮುಖ ಕಾರಣ ದಾಸ ರೌಡಿಗಳ ಜೊತೆ ಇರೋ ಫೋಟೋ ರಿಲೀಸ್ ಆಗಿದ್ದು. ಇದಾದ ಬಳಿಕ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಜೈಲಿನಲ್ಲಿ ನಡೆಯುತ್ತಿರುವ ಕರ್ಮಕಾಂಡಗಳ ಬಗ್ಗೆ ವರದಿ ಮಾಡಿದ್ದು. ವರದಿ ಬೆನ್ನಲ್ಲೇ 1,000 ಕೈದಿಗಳನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಲಾಗ್ತಿದೆ. ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ಕೊಟ್ಟಿದ್ದ ಸಿಸಿಬಿ ಅಧಿಕಾರಿಗಳು ಹಾಗೂ ಜೈಲು ಹಿರಿಯ ಅಧಿಕಾರಿಗಳ ತಂಡ ಸಭೆ ನಡೆಸಿದ್ದು, ಬೆಂಗಳೂರು ಗ್ರಾಮಾಂತರ ಭಾಗದ 1,000 ಕೈದಿಗಳನ್ನ ದೇವನಹಳ್ಳಿ ಬಳಿ ಇರುವ ಕೋರಮಂಗಲ ಬಯಲು ಜೈಲಿಗೆ ಶಿಫ್ಟ್ ಮಾಡಲು ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ. 1 ತಿಂಗಳ ಒಳಗಾಗಿ 1,000 ಕೈದಿಗಳನ್ನ ಬಯಲು ಜೈಲಿಗೆ ವರ್ಗಾವಣೆ ಮಾಡಲು ಸಿದ್ಧತೆಗಳನ್ನ ಮಾಡಿಕೊಳ್ಳುತ್ತಿದ್ದು, ಇದಕ್ಕೆ ಬೇಕಾದ ತಿದ್ದುಪಡಿಗಳನ್ನ ಕೂಡಲೇ ತರುವಂತೆ ಸಭೆಯಲ್ಲಿ ತೀರ್ಮಾನಿಸಿದ್ದಾರೆ ಎನ್ನಲಾಗಿದೆ. ರಿಪಬ್ಲಿಕ್ ಕನ್ನಡ ಯಾವುದೇ ಒಂದು ವರದಿ ಮಾಡಿದ್ರೆ ತಾರ್ಕಿಕ ಅಂತ್ಯ ಸಿಗೋವರೆಗೂ ಬಿಡಲ್ಲ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ನವೀನ್ ಶೆಟ್ಟಿ, ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್.